ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ಹಬ್ಬಿದೆ. ಬಿಸಿಲನ್ನು ಕೂಡ ಲೆಕ್ಕಿಸದೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಜನರು. ಸರತಿ ಸಾಲಲ್ಲಿ ನಿಂತ್ಕೊಂಡು ಗ್ರಾಹಕರು ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿ ಬೀಳ್ತಾ ಇರೋದು. ಗ್ರಾಹಕರ ನಡುವೆ ಗಲಾಟೆ ಆಗುತ್ತೆ. ಅಂದ್ರೆ ಇಲ್ಲಿ ಸರತಿ ಸಾಲು ಸಂದರ್ಭದಲ್ಲೂ ಕೂಡ ಸಾಲನ್ನ ಇವರು ತಪ್ಪಿಬಿಟ್ಟು ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಉಲ್ಲಂಘನೆ ಆಗಿದೆ ಅಂತ ಹೇಳ್ಕೊಂಡು ಗ್ರಾಹಕರ ನಡುವೆಯೇ ಗಲಾಟೆ ಆಗಿದೆ. ಹೆಲ್ಮೆಟ್ನಿಂದ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಗ್ರಾಹಕರು. ಮಧ್ಯಪ್ರವೇಶ ಮಾಡಿ ಜಗಳ ಬಿಡಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ. ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಎಪಿಎಂಸಿ ಪೊಲೀಸರು. ನೋಡ್ತಾ ಹೋಗಬಹುದು, ಪೆಟ್ರೋಲ್ ಸಿಗಲ್ಲ ಡೀಸೆಲ್ ಸಿಗಲ್ಲ ಅನ್ನುವಂಥ ಒಂದು ವದಂತಿ ಹಬ್ಬಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ನೂರಾರು ಮಂದಿ ಬಂದು ಪೆಟ್ರೋಲ್ ಬಂಕ್ನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಈ ಸರತಿ ಸಾಲನ್ನು ನೀನು ಸ್ಕಿಪ್ ಮಾಡಿದ್ಯಾ, ನಾನು ಮುಂದೆ ಇದ್ದೆ ನೀನು ಮುಂದೆ ಇದೆ ಅಂತ ಹೇಳ್ಕೊಂಡು ಜಗಳ ಮಾಡ್ಕೊಂಡಿದ್ದಾರೆ. ಜಗಳ ವಿಕೋಪಕ್ಕೆ ಹೋಗಿ ಹೆಲ್ಮೆಟ್ ಹಿಡ್ಕೊಂಡು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಲಕ್ಕಿಲಿ ಆ ಜಾಗದಲ್ಲಿ ಪೊಲೀಸರಿದ್ರು. ಸ್ಥಳದಲ್ಲಿ ಗಲಾಟೆ ಯಾವಾಗ ಆಗ್ತಿತ್ತು ನೋಡಿ, ಪೊಲೀಸರು ಆ ಗಲಾಟೆಯನ್ನು ಬಿಡಿಸಿದ್ದಾರೆ, ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಎಪಿಎಂಸಿಯ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಇನ್ನು ಮುಂದೆ ಕೂಡ ಯಾವುದೇ ಈ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಇರಾನ್ ಮೇಲಿನ ದಾಳಿಗೆ 5 ದಿನಗಳ ಕಾಲ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಇರಾನ್ ಜೊತೆಗೆ ಮಾತುಕತೆಗೆ ಮುಂದಾಗಿದೆ ಅಮೆರಿಕ. 5 ದಿನಗಳವರೆಗೆ ತಾತ್ಕಾಲಿಕ ಬ್ರೇಕ್ ಸಿಕ್ಕಿರೋದು ಈ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಈ ಮಹಾಯುದ್ಧಕ್ಕೆ. ಅಮೆರಿಕ ಈಗ ಇರಾನ್ ಜೊತೆ ಮಾತುಕತೆಗೆ ನಿಂತು ಹೋಗಿದೆ. ಇಷ್ಟು ದಿನ ಪುಟ್ಟ ರಾಷ್ಟ್ರ ಏನು ಮಾಡೋಕ್ಕಾಗಲ್ಲ ಅಂತ ಅಮೆರಿಕ ಅಂದ್ಕೊಂಡಿತ್ತು. ಬಟ್ ಅದ ಪವರ್ ನೋಡ್ಕೊಂಡು ಈಗ ಅಮೆರಿಕನೇ ದಂಗಾಗಿ ಹೋಗ್ಬಿಟ್ಟಿದೆ. ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಗೆ ಸೂಚಿಸುವಂತಹ ಸಾಧ್ಯತೆ ಕೂಡ ಇದೆ. ಯುದ್ಧ ನಿಲ್ಲುವ ಬಗ್ಗೆ ಇಸ್ರೇಲ್ ಅಧಿಕಾರಿಗಳು ನಿರೀಕ್ಷೆಯನ್ನಿಟ್ಕೊಂಡಿದ್ದಾರೆ. ಮಾತುಕತೆ ಇನ್ ಕೇಸ್ ಫಲಪ್ರದ ಆದರೆ ಇಂಧನದ ದರ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಬೇರೆ ಹಡಗುಗಳಿಗೆ ಹೊರಗಡೆ ಬರೋದಕ್ಕೆ ಪರ್ಮಿಷನ್ ಕಂಪ್ಲೀಟ್ ಆಗಿ ಸಿಗತ್ತೆ. ಪಾಕಿಸ್ತಾನದಲ್ಲಿ ಇರಾನ್ ಅಮೆರಿಕ ನಡುವೆ ಮಾತುಕತೆ ಆಗ್ತಾ ಇದೆ. ಶೀಘ್ರದಲ್ಲೇ ಪಾಕ್ಗೆ ಬರ್ತಾರಂತೆ ಇರಾನ್ನ ಅಧಿಕಾರಿಗಳು. ಡೊನಾಲ್ಡ್ ಟ್ರಂಪ್ ಷರತ್ತಿಗೆ ಮೊಜ್ತಬಾ ಖಮೇನಿ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಒಂದ್ ಕಡೆ ಲಭ್ಯ ಆಗ್ತಾ ಇದೆ. ಸಂಧಾನ ಸರ್ಕಸ್ ನಡುವೆ ಟೆಲ್ ಅವೀವ್ ಮೇಲೆ ಕೂಡ ದಾಳಿ ಆಗ್ತಿದೆ. ಲೆಬನಾನ್ ಮೇಲೆ ಮಿಸೈಲ್ ದಾಳಿಗಳಾಗ್ತಾ ಇದೆ. ಇಸ್ರೇಲ್ನವರು ಅಟ್ಯಾಕ್ ಮಾಡ್ತಾ ಇರೋದು ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ಗೆ ಸಪೋರ್ಟ್ ಮಾಡ್ತಿರುವಂತಹ ಏಕೈಕ ಭಾಗ ಅಂತಂದ್ರೆ ಅದು ಲೆಬನಾನಿಗರು. ಅಲ್ಲಿ ಹಿಜ್ಬುಲ್ಲಾ ಬಂಡುಕೋರರಿದ್ದಾರೆ. ಇವರು ಪರೋಕ್ಷವಾಗಿ ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಎಸ್ಪೆಷಲಿ ಅಮೆರಿಕ ಮತ್ತು ಇಸ್ರೇಲ್ ಯಾವಾಗ ಇರಾನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರುವಾಗುತ್ತೆ ನೋಡಿ, ಆವಾಗ ಇರಾನ್ನ ಪರವಾಗಿ ನಿಂತು ಇಸ್ರೇಲ್ಗೆ ಪ್ರತಿ ದಾಳಿಯನ್ನು ಮಾಡಿದ್ದಂಥದ್ದು ಅಂತಂದ್ರೆ ಅದು ಇದು ಲೆಬನಾನ್ ಮಾತ್ರ. ಸೊ ಲೆಬನಾನ್ ಇರುವಂಥದ್ದು ಇಸ್ರೇಲ್ ಪಕ್ಕದಲ್ಲೇ ಪುಟ್ಟ ಪ್ರದೇಶ ಅದು. ಈಗ ಅದ್ರ ಮೇಲೆ ದಾಳಿಗಳನ್ನು ಮುಂದುವರಿಸಲಾಗ್ತಾ ಇದೆ. ಸೊ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಈ 3 ದೇಶಗಳ ಮಧ್ಯೆ ಒಂದು ರಾಜಿ ಸಂಧಾನ ಆದರೆ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ? ಕಚ್ಚಾ ತೈಲದ ಬೆಲೆ ಕೂಡ ಇಲ್ಲಿ ಇಳಿಕೆ ಆಗುವಂಥ ಚಾನ್ಸಸ್ ಇದೆ. ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ ಅವರ ಮಧ್ಯದಲ್ಲಿ ಸಂಧಾನ ಇನ್ ಕೇಸ್ ಸಕ್ಸಸ್ ಆಯಿತು ಅಂತಂದ್ರೆ. ಅದ್ರ ಜೊತೆಗೆ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದಾಗ ಮೊದಲಿಗೆ ನಮಗೆ ಎಫೆಕ್ಟ್ ಆಗುವಂಥದ್ದು ಗ್ಯಾಸ್ನಿಂದಾಗಿ. ಗ್ಯಾಸ್ ಅಭಾವ ಉಂಟಾಗುತ್ತೆ, ಹೋಟೆಲ್ಗಳು ಬಂದ್ ಆಗುತ್ತೆ. ಸೊ ಗ್ಯಾಸ್ ಅಭಾವ ಕಮ್ಮಿ ಆಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಈಗಾಗಲೇ ಏರಿಳಿತ ಆಗ್ತಾ ಇದೆ. ಎಷ್ಟೋ ಕೋಟಿಗಟ್ಟಲೆ ಮಿಲಿಯನ್ ಗಟ್ಟಲೆ ಡಾಲರ್ಸ್ಗಳು ಏರುಪೇರು ಆಗ್ತಾ ಇರುವಂಥದ್ದು. ಅದು ಕೂಡ ಒಂದು ಲೆವೆಲ್ಗೆ ಬರುತ್ತೆ. ವ್ಯಾಪಾರಕ್ಕೆ ಬೂಸ್ಟ್ ಸಿಗುತ್ತೆ. ಆಮದು ರಫ್ತು ಆಗುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಎಸ್ಪೆಷಲಿ ನಮ್ಮ ಭಾರತದಿಂದ ಸಾಕಷ್ಟು ವಸ್ತುಗಳು ಮಧ್ಯಪ್ರಾಚ್ಯಕ್ಕೆ ಹೋಗುತ್ತೆ. ಚಿನ್ನ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗುವಂಥ ಸಾಧ್ಯತೆ. ಎಲ್ಲರೂ ಕೂಡ ಯುದ್ಧದ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ಬೆಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ, ಅದು ಒಂದು ಲೆವೆಲ್ಗೆ ಬಂದು ನಿಲ್ಲುತ್ತೆ. ಆಮದು ರಫ್ತು ಉದ್ಯಮಿಗಳಿಗೆ ಅನುಕೂಲ ಆಗಲಿದೆ. ಆಮದು ರಫ್ತು ಉದ್ಯಮವನ್ನೇ ಅವಲಂಬಿತವಾಗಿರುವಂಥ ಎಷ್ಟೋ ಜನ ಬಿಸ್ನೆಸ್ ಮ್ಯಾನ್ಗಳು ಕೂಡ ಇದ್ದಾರೆ. ಕೃಷಿ ಉತ್ಪನ್ನಗಳು, ಜವಳಿ ರಫ್ತುಗೆ ಕೂಡ ಉತ್ತೇಜನ ಸಿಗಬಹುದು. ಭಾರತದಿಂದ ಕೃಷಿ ಉತ್ಪನ್ನಗಳು ಕೂಡ ಮಧ್ಯಪ್ರಾಚ್ಯಕ್ಕೆ ಹೋಗುತ್ತೆ. ಹೂಡಿಕೆಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ. ಇವೆಲ್ಲವೂ ಕೂಡ ಭಾರತಕ್ಕಾಗುವಂಥ ಬೆನಿಫಿಟ್ಸ್ಗಳು ಅಂತ ಹೇಳಬಹುದು. ಇನ್ ಕೇಸ್ ಕದನಕ್ಕೆ ಅಲ್ಪ ವಿರಾಮ ಸಿಕ್ಕರೆ ಆರ್ಥಿಕ ಸ್ಥಿರತೆಗೆ ಇಲ್ಲಿ ಅವಕಾಶ ಸಿಗುತ್ತೆ.
ಅಮೆರಿಕದ ಡಾಲರ್ ಮುಂದೆ ಭಾರತದ ಕರೆನ್ಸಿ ರೂಪಾಯಿ ಏನಿದೆ ಭಾರಿ ಇಳಿಕೆ ಕಾಣ್ತಾ ಇದೆ. ರೂಪಾಯಿಯ ಮೌಲ್ಯ ಒಂದು ಲೆವೆಲ್ಗೆ ಬಂದು ನಿಲ್ಲುವಂಥ ಚಾನ್ಸಸ್, ಸ್ಥಿರತೆಯನ್ನು ಕಾಣಬಹುದು ಇಲ್ಲಿ ಇನ್ ಕೇಸ್ ಅಲ್ಪ ವಿರಾಮ ಬಿದ್ರೆ. ಇನ್ನು ಈ ಸಂದರ್ಭದಲ್ಲಿ ಟ್ರಂಪ್ ಹಾಗಾದ್ರೆ ಹೇಳಿದ್ದೇನು? ಇರಾನ್ ರಕ್ಷಣಾ ವ್ಯವಸ್ಥೆಯನ್ನ ನಾವು ಈಗಾಗಲೇ ನಾಶ ಮಾಡಿದ್ದೀವಿ, ಸ್ಯಾಟಿಸ್ಫೈಡ್ ಅನ್ನೋ ರೀತಿ ಹೇಳಿಕೆಯನ್ನ ಇಲ್ಲಿ ಟ್ರಂಪ್ ಕೊಡ್ತಾ ಇರೋದು. ಅದರ ಜೊತೆಗೆ ನೌಕಾಪಡೆ, ವಾಯುಪಡೆ ಹಾಗೂ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾವು ಸರ್ವನಾಶ ಮಾಡಿದ್ದೀವಿ. ಇರಾನ್ನ ಮೂಲ ಸೌಕರ್ಯವನ್ನು ಕೂಡ ಧ್ವಂಸ ಮಾಡಲಾಗಿದೆ. ನಾವೇನೆಲ್ಲ ಗೋಲ್ಗಳನ್ನು ಹೊಂದಿದ್ವಿ ಅದೆಲ್ಲ ಕ್ಲಿಯರ್ ಕಟ್ ಆಗಿ ಮಾಡಿಬಿಟ್ಟಿದ್ದೀವಿ. ಇರಾನ್ ನಾಯಕತ್ವ ವಹಿಸಿಕೊಳ್ಳೋಕೆ ಯಾರಿಗೂ ಕೂಡ ಈಗ ಆಸಕ್ತಿ ಇಲ್ಲ, ಯಾರು ಕೂಡ ಮುಂದೆ ಬರೋದಿಲ್ಲ. ಇರಾನ್ ಮೇಲೆ ದಾಳಿ ತಾತ್ಕಾಲಿಕವಾಗಿ ನಾವು ಮುಂದೂಡಿಕೆ ಮಾಡಿದ್ದೀವಿ, ಎಲ್ಲವನ್ನು ಕೂಡ ನಾವು ಸರ್ವನಾಶ ಮಾಡಿದ್ದೀವಿ, ನಾಯಕತ್ವ ಹೊಂದೋಕೆ ಯಾರು ಕೂಡ ಮುಂದೆ ಬರೋದಿಲ್ಲ. ಕಳೆದ 2 ದಿನಗಳಿಂದ ಪ್ರಾಥಮಿಕ ಮಾತುಕತೆಗಳು ನಡೆದು ಹೋಗಿದೆ, ಸತತವಾಗಿ ಮಾತುಕತೆ ಕೂಡ ಮಾಡ್ತಾ ಇದ್ದೀವಿ. ಇಂಧನ ಮತ್ತು ವಿದ್ಯುತ್ ಮೂಲ ಸೌಕರ್ಯ ಮೇಲೆ ದಾಳಿಯನ್ನು ನಾವು ಸ್ಥಗಿತಗೊಳಿಸಿದ್ದೀವಿ ಅಂತ ಹೇಳ್ಕೊಂಡು ಟ್ರಂಪ್ ಹೇಳ್ತಿರೋದು. 5 ದಿನಗಳ ಕಾಲ ದಾಳಿಯನ್ನು ಮುಂದೂಡೋಕೆ ನಾನು ಆದೇಶವನ್ನು ಕೊಟ್ಟಿದ್ದೀನಿ. ಅಂದರೆ ತಾತ್ಕಾಲಿಕವಾಗಿ 5 ದಿನವರೆಗೆ ಯುದ್ಧ ಇರೋದಿಲ್ಲ. ಮಾತುಕತೆ ವಿಫಲವಾದರೆ ನಾವು ಈ ದಾಳಿಯನ್ನು ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದು. ಇರಾನ್ ಎಂದಿಗೂ ಅಣ್ವಸ್ತ್ರ ಹೊಂದುವುದಕ್ಕೆ ನಾವು ಬಿಡೋದಿಲ್ಲ. ಅಣ್ವಸ್ತ್ರವನ್ನೇ ಇಲ್ಲಿ ಮುಖ್ಯ ಕಾರಣ ಇಟ್ಕೊಂಡು ಅಮೆರಿಕ ಏನಿದೆ ಇರಾನ್ ಮೇಲೆ ಯುದ್ಧವನ್ನ ಸಾರಿತ್ತು.